ಹಾಯ್ ಆಲ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಶಿವಮತ್ತ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಬೀದರ್ ಹುಡುಗಿ. ನಾವಿವತ್ತು ಡ್ರೈ ಫ್ರೂಟ್ ಜ್ಯೂಸ್ ಕುಡ್ಕೊಂಡು ಇವತ್ತಿನ ದಿನ ಸ್ಟಾರ್ಟ್ ಮಾಡಿದ್ವಿ. ಈ ಡ್ರೈ ಫ್ರೂಟ್ ಜ್ಯೂಸಿಂದ ನಮ್ಮ ಕಣ್ಣಿನ ಆರೋಗ್ಯ ಆಗಿರ್ಬೋದು, ಕೂದಲಿಗೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆ ಇವತ್ತಿನ ತಿಂಡಿಗೆ ನಾನು ಮೆಂತ್ಯ ಸೊಪ್ಪು ಮತ್ತು ಬಟಾಣಿನ ಹಾಕಿ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೆ. ನೀವು ಒಂದ್ಸಲ ಇವೆರಡನ್ನ ಹಾಕ್ಕೊಂಡು ಉಪ್ಪಿಟ್ಟು ಮಾಡ್ಕೊಂಡು ನೋಡಿರಿ, ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಮ್ಮ ಮನೇಲೆಲ್ಲ ಉಪ್ಪಿಟ್ಟು ಮಾಡೋದು ತುಂಬಾ ಅಪರೂಪ. ವಾರಕ್ಕೂ ಒಂದ್ಸಲ ಇಲ್ಲ ಅಂದರೆ 15 ದಿವ್ಸಕ್ಕೆ ಒಂದ್ಸಲ ಮಾಡ್ತೀವಿ. ಹಾಗಾಗಿ ತುಂಬಾ ಇಷ್ಟಪಟ್ಟು ತಿಂತೀವಿ. ಅದರಲ್ಲೂ ತರಕಾರಿ ಉಪ್ಪಿಟ್ಟು ಈ ಥರ ವೆರೈಟಿಯಾಗಿ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಹಾಗೆ ತಿಂಡಿ ಎಲ್ಲ ಆದಮೇಲೆ ನಾನಿವತ್ತು ಪ್ರೋಟೀನ್ ಲಡ್ಡುನ ಮಾಡ್ಕೋಬೇಕಾಗಿತ್ತು. ಈ ಪ್ರೋಟೀನ್ ಲಡ್ಡು ತಿನ್ನೋದ್ರಿಂದ ತುಂಬ ಅಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ದಿನಕ್ಕೆ ಒಂದು ಈ ಲಡ್ಡು ತಿಂದ್ಕೊಂಡು 1 ಗ್ಲಾಸ್ ಹಾಲು ಕೊಂಡ್ಕೊಂಡ್ರೆ ಅವತ್ತು ನಮಗೆ ತಿಂಡಿ ತಿನ್ನೋದೇ ಬೇಡ. ಮಧ್ಯಾಹ್ನದವರೆಗೂ ಹಸಿವಾಗಿರಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ, ಹೆಲ್ತಿಗೂ ತುಂಬಾ ಒಳ್ಳೆಯದು. ಹಾಗೆ ಮಾಡೋದು ಕೂಡ ತುಂಬಾ ಸುಲಭವಾಗಿದೆ, ಕಷ್ಟ ಏನಲ್ಲ. ಆರಾಮಾಗಿ ಒಂದು 1/2 ಅವರಲ್ಲೇ ಮಾಡ್ಕೋಬೋದು ಇಷ್ಟು ಲಾಡುಗಳನ್ನು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕಡಾಯಿಗೆ 2 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಆಮೇಲೆ ತುಪ್ಪ ಒಂಚೂರು ಬಿಸಿ ಆದಮೇಲೆ ಅದಕ್ಕೆ 1/2 ಕಪ್ ಆಗೋಷ್ಟು ಶೇಂಗಾನ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪನೇ ಫ್ರೈ ಮಾಡ್ಕೋಬೇಕು, ಇದನ್ನೆಲ್ಲ ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲನೂ ಸೇರಿ ಒಂದು 10 ನಿಮಿಷ ಫ್ರೈ ಆದರೂ ಸಾಕು. ಮತ್ತು ಇದಕ್ಕೇ ಒಂದು 1/2 ಕಪ್ ಆಗೋಷ್ಟು ಬಾದಾಮಿನ ಹಾಕೋತಾ ಇದ್ದೀನಿ. ಆಮೇಲೆ ನೆಕ್ಸ್ಟು ಒಂದು 1/2 ಕಪ್ ಆಗೋಷ್ಟು ಗೋಡಂಬಿನೂ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇದರಲ್ಲೇ. ಆಮೇಲೆ 1 ಕಪ್ ಆಗೋಷ್ಟು ಪುಟಾಣಿನೂ ಇದಕ್ಕೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಏಲಕ್ಕಿನೂ ಸೇರಿಸ್ಕೊತಾ ಇದ್ದೀನಿ. 2 ರಿಂದ 3 ಏಲಕ್ಕಿನೂ ಹಾಕ್ಕೊಂಡು ಮತ್ತು ಒಂದು ಅರ್ಧ ಕಪ್ ಆಗೋಷ್ಟು ಮಖಾನನ್ನು ಇದಕ್ಕೆ ಸೇರಿಸ್ಕೊಂಡು ಇದೆಲ್ಲನೂ ನೀಟಾಗಿ ಒಂದು 5 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಫ್ರೈ ಮಾಡ್ಕೊಂಡಾದಮೇಲೆ ಎಲ್ಲನೂ ತಣ್ಣಗಾಗೋಕೆ ಬಿಡಬೇಕು. ತಣ್ಣಗಾದಮೇಲೆ ಇದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ನಾನು ಚಿಕ್ಕ ಮಕ್ಳಿಗೆ ಮಾಡ್ಕೋತಾ ಇದ್ದೀನಿ, ಅದಕ್ಕೆ ಪೂರ್ತಿ ಸ್ಮೂತಾಗಿರೋ ಪೇಸ್ಟ್ನ ಮಾಡ್ಕೋತಾ ಇದ್ದೀನಿ. ದೊಡ್ಡವ್ರಿಗಾದರೆ ಒಂದು ಸ್ವಲ್ಪ ತರಿಯಾಗೂ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಏನಂದರೆ, ಈ ಬಾದಾಮಿ ಮತ್ತು ಗೋಡಂಬಿ ಹಾಕ್ಕೊಂಡಿದ್ನಲ್ಲ ಅದನ್ನು ನೀವು ಕಟ್ ಮಾಡಬೇಕಾದ್ರೂ ಸೇರಿಸ್ಕೋಬೋದು. ಮಾಮೂಲಿ ಯಾವುದಾದ್ರೂ ಲಾಡು ಮಾಡುವಾಗ ಕಟ್ ಮಾಡ್ಕೊಂಡು ಡ್ರೈ ಫ್ರೂಟ್ ಸೇರಿಸ್ಕೋತೀವಲ್ಲ, ಆ ಥರ ಬೇಕಾದರೂ ಸೇರಿಸ್ಕೋಬೋದು. ಆದರೆ ನಾನು ನನ್ನ ಮಕ್ಕಳಿಗೋಸ್ಕರ ಮಾಡ್ತಾ ಇರೋದು. ನನ್ನ ಚಿಕ್ಕ ಮಗನಿಗೆ ಇನ್ನೂ ಹಲ್ಲು ಬಂದಿಲ್ಲ, ಅದೆಲ್ಲ ಹಿಂಗೆ ತಿನ್ನೋಕ್ಕಾಗಲ್ಲ ಅಂತ ನಾನು ಅದನ್ನು ಸಹ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಥರ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು. ಟ್ರಾವೆಲಿಂಗ್ ಟೈಮಲ್ಲಿ ನಾವು ದೊಡ್ಡವರು ಏನು ಬೇಕಾದರೂ ತಿಂದು ಹೊಟ್ಟೆ ತುಂಬಿಸ್ಕೋತೀವಿ. ಆದರೆ ಚಿಕ್ಕ ಮಕ್ಕಳಿಗೆ ಆ ಥರ ಇಲ್ಲ. ಅವ್ರಿಗೆ ಆಚೆ ತಿಂಡಿ ಅಷ್ಟೊಂದು ಬರಲ್ಲ, ತಿಂಡಿ ಆಗಿರ್ಬೋದು, ಊಟ ಆಗಿರ್ಬೋದು. ಅಂಥ ಸಮಯದಲ್ಲಿ ನಾವು ಈ ಥರ ಲಾಡುಗಳನ್ನ ಮಾಡಿಕೊಂಡು ಜೊತೆಲಿ ಇಟ್ಕೊಂಡು ಹೋದರೆ ನಾವು ಊಟ ಮಾಡೋ ಟೈಮಲ್ಲಿ ಅವ್ರಿಗೂ ಕೊಟ್ಬಿಟ್ಟು, ಇಲ್ಲ ಅವ್ರ ಹಸಿವಾದಾಗ ಕೊಟ್ಬಿಟ್ಟು ಆರಾಮಾಗಿ ಅವ್ರು ತಿನ್ಕೊಂಡು ಆಟ ಆಡ್ಕೊಂಡಿರ್ತಾರೆ. ನಮಗೂ ಆ ಟ್ರಾವೆಲ್ ಎಂಜಾಯ್ ಮಾಡೋಕೆ ಬಿಡ್ತಾರೆ ಅಂತ ನಾನು ಯಾವಾಗಲೂ ಈ ಥರ ಮಾಡ್ಕೊಂಡು ಇಟ್ಕೋತೀನಿ. ನೋಡಿ, ಇಷ್ಟು ಸ್ಮೂತಾಗಿರೋ ಪೇಸ್ಟ್ನ ಮಾಡಿಕೊಂಡು ಇದನ್ನು ಅದೇ ಕಡಾಯಿಗೆ ಹಾಕಿ ಒಂದು ಕಡೆ ಎತ್ತಿಟ್ಕೋತಾ ಇದ್ದೀನಿ. ಇನ್ನೊಂದು ಕಡೆ ನಾವು ಒಂದು ಸ್ವಲ್ಪ ನೀರನ್ನ ಬಿಸಿ ಆಗೋಕ್ಕಿಟ್ಟು, ನೀರು ಬಿಸಿ ಆದಮೇಲೆ ಅದಕ್ಕೆ 1 ಕಪ್ ಆಗೋಷ್ಟು ಬೆಲ್ಲನ ಸೇರಿಸ್ಕೋಬೇಕಾಗುತ್ತೆ. ಯಾವ ಕಪ್ ಅಳತೆಯಿಂದ ನಾವು ಪುಟಾಣಿನ ತೊಗೊಂಡಿದ್ವಲ್ಲ ಅದೇ ಕಪ್ ಅಳತೆಯಿಂದ ಬೆಲ್ಲನ ತೊಗೊಂಡು ಈ ಬಿಸಿ ನೀರಿಗೆ ಹಾಕ್ಕೊಂಡು ಬೆಲ್ಲ ಕರಗೋವರೆಗೂ ಮಾತ್ರ ನಾವು ಬೇಯಿಸ್ಕೋಬೇಕು. ಪಾಕ ಎಲ್ಲ ಮಾಡ್ಕೊಳ್ಳೋಕೆ ಹೋಗಬಾರ್ದು, ಯಾಕಂದರೆ ಗಟ್ಟಿಯಾಗಿಬಿಡುತ್ತೆ. ಒಂದು ಸ್ವಲ್ಪ ಬೆಲ್ಲ ಕರಗಿದ್ದಾದಮೇಲೆ ನೋಡಿ, ಇಷ್ಟು ಬೆಲ್ಲ ಕರಗಿದೆ. ಇವಾಗ ಇಷ್ಟಾದರೆ ಸಾಕು. ಇವಾಗ ಇದನ್ನು ಕಡಾಯದಲ್ಲಿರೋ ಮಿಶ್ರಣಕ್ಕೆ ಶೋಧಿಸ್ಕೊಂಡು ಹಾಕೋತಾ ಇದ್ದೀನಿ, ಯಾಕಂದರೆ ಬೆಲ್ಲದಲ್ಲಿ ಏನಾದರೂ ಇರಬಹುದು ಅಂತ. ಈ ಥರ ಶೋಧಿಸ್ಕೊಂಡು ಹಾಕ್ಕೊಂಡು ಇದನ್ನು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಬಿಸಿಯಾಗಿರುತ್ತೆ, ಕೈಯಿಂದ ಮಿಕ್ಸ್ ಮಾಡೋಕೆ ಹೋದರೆ ಸುಡುತ್ತೆ. ಅದಕ್ಕೋಸ್ಕರ ಸ್ಪೂನಿಂದನೇ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದೇನೆಂದರೆ, ನಾವು ಬೇರೆ ಲಡ್ಡುಗಳನ್ನು ಮಾಡುವಾಗ ಬಿಸಿ ಇದ್ದಾಗಲೇ ಲಡ್ಡುಗಳನ್ನು ಕಟ್ಕೋಬೇಕಾಗುತ್ತೆ. ಆದರೆ ಇದು ಹಾಗಲ್ಲ, ಆರಿದ್ರೂ ಕೂಡ ಆರಾಮಾಗೆ ಕಟ್ಕೋಬೋದು. ಬಿಸಿ ಇದ್ದಾಗಲೇ ಕಟ್ಕೋಬೇಕಂತೇನಿಲ್ಲ. ಇವಾಗ ಸುಡ್ತಾ ಇದ್ರೆ ಕೈಗೆ ಒಂದು ಸ್ವಲ್ಪ ಆರೋಗ್ಬಿಟ್ಟು ಅದಾದಮೇಲೆ ನಾವು ಇದನ್ನು ಲಾಡು ಥರ ಯಾವ ಶೇಪಲ್ಲಿ ಬೇಕೋ ಅದರ ಶೇಪಲ್ಲಿ ನಾವು ಇದನ್ನು ಆರಾಮಾಗಿ ಕಟ್ಕೋಬೋದು. ಕಷ್ಟ ಏನಲ್ಲ, ತುಂಬಾ ಸಿಂಪಲ್ ಆಗಿರುತ್ತೆ. ಹೆಲ್ತ್ಗೂ ಕೂಡ ಅಷ್ಟೇ ಒಳ್ಳೆಯದು. ಒಂದ್ಸಲ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಒಂದ್ಸಲ ಪ್ರೆಸ್ ಮಾಡಿ, ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಲಡ್ಡು ಎಲ್ಲ ಮಾಡ್ಕೊಂಡಾದಮೇಲೆ ಒಂದು ಸ್ವಲ್ಪ ಆಚೆ ಹೋಗಬೇಕಾಗಿತ್ತು, ಯಾಕಂದರೆ ನನ್ನ ಹಸ್ಬೆಂಡ್ ಆಫೀಸಲ್ಲಿ ಸೀಕ್ರೆಟ್ಸ್ ಅಂತ ಸೆಲೆಬ್ರೇಟ್ ಮಾಡ್ತಾಯಿದ್ರಂತೆ. ಅದಕ್ಕೆ ಗಿಫ್ಟ್ ತೊಗೊಂಡು ಹೋಗಬೇಕು ಅಂತ ಇದ್ದರು. ನನ್ನ ಹಸ್ಬೆಂಡ್ಗೆ ಯಾವುದೊಂದು ಹುಡುಗಿ ಹೆಸರು ಬಂದಿತ್ತು.
ಮೊದಲು ಒಂದು ಗಿಫ್ಟ್ ಶಾಪಿಗೆ ಹೋಗಿ ಒಂದು ಗಿಫ್ಟ್ನ ಸೆಲೆಕ್ಟ್ ಮಾಡಿದ್ವಿ. ಆದರೆ ಈ ಸೀಕ್ರೆಟ್ಸ್ ಅಂತಾಗೆ ಮಾಮೂಲಿ ಆಗಿರೋ ಗಿಫ್ಟ್ ಕೊಟ್ಟರೆ ಅಷ್ಟೊಂದೇನು ಚೆನ್ನಾಗಿರಲ್ಲ, ಒಂದು ಸ್ವಲ್ಪ ಫನ್ನಿ ಆಗಿದ್ರೇ ಚೆನ್ನಾಗಿರುತ್ತೆ ಅಂತ ನಾವು ಡಿಮಾರ್ಟ್ಗೆ ಹೋಗಿ ಅಲ್ಲಿರೋ ಗಿಫ್ಟ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಈ ಸೀಕ್ರೆಟ್ಸ್ ಅಂತ ಗಿಫ್ಟು ಕೊಡೋರಿಗೂ ತೊಗೊಳೋರಿಗೂ ತುಂಬಾ ಕ್ಯೂರಿಯಾಸಿಟಿ ಆಗಿರುತ್ತೆ ಅಂತ ನಾವು ತುಂಬಾ ಫನ್ನಿಯಾಗಿರೋ ಗಿಫ್ಟ್ನ ಕೊಟ್ವಿ. ಪಾಪ ಹುಡುಗಿ ಬೇಜಾರು ಮಾಡ್ಕೊಳ್ಳದೆ ಹೋದರೆ ಅಷ್ಟೇ ಸಮಾಧಾನ. ಇವತ್ತಂತೂ ಡಿಮಾರ್ಟ್ಗೆ ತುಂಬಾ ಜನ ಬಂದಿದ್ರು. ಆಲ್ಮೋಸ್ಟ್ ಎಲ್ಲರೂ ಸೀಕ್ರೆಟ್ಸ್ ಅಂತ ಗಿಫ್ಟ್ ತೊಗೊಳಕ್ಕಂತಲೇ ಬಂದಿದ್ರು. ಯಾಕಂದರೆ ಅಲ್ಲಿ ಮಾತಾಡ್ಕೋತಾ ಇದ್ರು, ನಾನು ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ. ಹಾಗೆ ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದರಲ್ಲಿ ಯಾವುದೂ ಕೊಡಲಿಲ್ಲ, ಬೇರೆದೇ ಸೆಲೆಕ್ಟ್ ಮಾಡಿಕೊಟ್ವಿ ಫನ್ನಿಯಾಗಿರೋದು. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹೀಗೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.